ವೆಲ್ಕಮ್ ಟು ಕಟ್ ಅಂಡ್ ರೈಟ್ ರಿವ್ಯೂ ಪಾಯಿಂಟ್. ಹಾಯ್, ನಾನು ಸಂತೋಷ್. ಇವತ್ತು ನಮ್ಮ ಪಾಯಿಂಟಲ್ಲಿರೋ ಸಿನಿಮಾ ಚೌಕ. ಈ ಚೌಕ ಸಿನಿಮಾನ ಸ್ವಲ್ಪ ಲೇಟಾಗಿ ರಿವ್ಯೂ ಮಾಡ್ತಾರೋದ್ರಿಂದ ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಸಿನಿಮಾದ ಹೀರೋಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಮೊದಲನೇದಾಗಿ 86ನೇ ಇಸ್ವಿಲಿರುವಂಥ ನೆನಪಿರಲಿ ಪ್ರೇಮ್ ಗೋಪಾಳ ಅಲಿಯಾಸ್ ಹಕ್ಕಿ ಗೋಪಾಳ ಅನ್ನೋ ಹೆಸರಲ್ಲಿ ಬಂದು ಆಗಿನ ಕಾಲದ ಜಯರಾಜ್ ಅನ್ನೋ ರೌಡಿ ಜೊತೆ ಸೇರಿ ಒಬ್ಬ ದೊಡ್ಡ ಪಂಟ್ರ ಅನ್ನಿಸ್ಕೋಬೇಕು ಅನ್ನೋದೇ ಈ ಗೋಪಾಳನ ಆಸೆ. ಅದಕ್ಕಾಗಿ ಅವರು ಜಯರಾಜ್ ಹಾಕುವಂಥ ಹಕ್ಕಿನ ಟ್ರೈನಿಂಗ್ ಕೊಟ್ಟು ಟೂರ್ನಮೆಂಟಲ್ಲಿ ಗೆಲ್ಲಿಸ್ಬೇಕು ಅಂತ ಅವ್ರ ಟೀಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಟೂರ್ನಮೆಂಟಲ್ಲಿ ಜಯರಾಜ್ ಹಾಕಿದಂಥ ಹಕ್ಕಿ ಸೋತೋಗಿದ ತಕ್ಷಣ ಜಯರಾಜನ್ಗಿರೋ ಕೋಪದಿಂದ ತನ್ನ ಕುತಂತ್ರದಿಂದ ಪ್ರೇಮ್ನ ಜೈಲಿಗೆ ಸೇರೋ ಥರ ಮಾಡ್ತಾರೆ. ಹಾಗೆ 95ರಲ್ಲಿ ಬರುವಂಥ ದುಡ್ಬೇಡ ದಿಗಂತ್. ಆಗಿನ ಕಾಲದ ಯುವಕರು ಯಾವ ರೀತಿ ಇದ್ರೋ ಅದೇ ರೀತಿ ವಿಜುವಲ್ ಮಾಡಿ ತೋರಿಸಿದ್ದಾರೆ ಡೈರೆಕ್ಟರ್ ತರುಣ್ ಸುಧೀರ್ ಅವರು. ಯಾರೋ ಮಾಡೋ ತಪ್ಪಿಂದ ದಿಗಂತು ಜೈಲುವಾಸ ಅನುಭವಿಸ್ಬೇಕಾಗುತ್ತೆ. ಹಾಗೆ 2000ರಲ್ಲಿ ಬರುವಂಥ ವಿಜಯ ರಾಘವೇಂದ್ರ ತನ್ನ ಕೋಪದಿಂದ ಒಂದು ಕೊಲೆ ಮಾಡಿ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ಇನ್ನು 2007ನೇ ಇಸ್ವಿಲಿ ಬರುವಂಥ ಅನ್ವರ್ ಅನ್ನೋ ಪಾತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಕಲ್ಸ್ಕೊಂಡಿದ್ದಾರೆ. ಅವ್ರ ಪಾತ್ರ ತೀರಾ ದೇಶಭಕ್ತ. ಯಾರೋ ಮಾಡೋ ಒಂದು ನಂಬಿಕೆ ದ್ರೋಹದಿಂದ ದೇಶದ್ರೋಹಿನ ಪಟ್ಟ ಕಟ್ಕೊಂಡು ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ಇವ್ರು 4 ಜನ ಮಾಡದೇ ಇರುವಂಥ ತಪ್ಪಿಂದ ಜೈಲುವಾಸ ಅನುಭವಿಸ್ತಾರೆ. ಇವ್ರು 4 ಜನಕ್ಕೂ ಬೇರಿದೆ. ಮೊದಲನೇದಾಗಿ 86ರಲ್ಲಿ ಬರುವಂಥ ಐಂದ್ರೆ ತೆರಾಯ್ ಆಗಿನ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಿಯಾಮಣಿ ದೂತ್ ಪೇಡ ಜೊತೆ ಬರೋದು ಬೇರಲ್ಲದೆ ಹೋದರು. ದಿಗಂತ್ ಮಾಡೋ ಒಂದು ತಪ್ಪಿಂದ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಅವ್ರ ತಪ್ಪನ್ನ ತಿದ್ಕೊಳ್ಳೋ ರೀತಿ ಮಾಡ್ತಾರೆ ಪ್ರಿಯಾಮಣಿ. ಅವ್ರ ಪರ್ಫಾರ್ಮೆನ್ಸು ಪ್ಲಸ್ ಅಂತಲೇ ಹೇಳ್ಬೋದು. ಮೂರನೇದಾಗಿ ಭಾವನಾ ವಿಜಯ್ ರಾಘವೇಂದ್ರ ಪೇರ್ ಸ್ವಲ್ಪ ಎಮೋಷ್ನಲ್ಸ್ ಇದ್ದರು. ಅವ್ರ ಪರ್ಫಾರ್ಮೆನ್ಸಲ್ಲಿ ಯಾವ ಮೈನಸ್ ಇಲ್ಲ. ನೆಕ್ಸ್ಟು ಪ್ರಜ್ವಲ್ ದೇವರಾಜ್ ಪೇರ್ ಗೌರಿ ಅನ್ನೋ ಪಾತ್ರದಲ್ಲಿ ಬರುವಂಥ ದೀಪಾ ಸನ್ನಿಧಿ ಅವ್ರ ಪರ್ಫಾರ್ಮೆನ್ಸು ಪ್ಲಸ್ ಅಂತಲೇ ಹೇಳ್ಬೋದು. ಈ 4 ಜನರ ಲವ್ ಸ್ಟೋರಿ ಜೊತೆಗೆ ಅವರ ಲೈಫ್ ಸ್ಟೋರಿನ ಶಫಲ್ ರೀತಿಲಿ ಫಸ್ಟ್ ಹಾಫ್ ಮುಗಿಸಿದ್ದಾರೆ ತರುಣ್ ಸುಧೀರ್ ಅವರು. ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ. ಈ 4 ಜನರ ಕ್ಯಾರೆಕ್ಟರ್ಸ್ ಜೊತೆಗೆ ಇನ್ನೊಂದು ಮುಖ್ಯವಾದ ಕ್ಯಾರೆಕ್ಟ್ರೆ ಈ ಚಿಕ್ಕನ. ನೆನಪಿರಲಿ ಪ್ರೇಮಿಂದ ಹಿಡಿದು ಪ್ರಜ್ವಲ್ ದೇವರಾಜ್ವರೆಗೂ ಈ ಕ್ಯಾರೆಕ್ಟ್ರ್ ತುಂಬ ಮುಖ್ಯ. ಫ್ರೆಂಡ್ ಕ್ಯಾರೆಕ್ಟ್ರಾಗಿ ಬರ್ತಾರೆ. 86 ಆಗಲಿ ಆಗಿನ 2007 ಆಗಲಿ 2017ವರೆಗೂ ಈ ಕ್ಯಾರೆಕ್ಟ್ರ್ ಮೂವ್ ಆಗುತ್ತೆ. ಇಲ್ಲಿವರೆಗೂ ಚಿಕ್ಕನ ಇಂಥ ಒಂದು ಕ್ಯಾರೆಕ್ಟ್ರ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರು ಪ್ಲಸ್ ಆಗಿದೆ. ಸೆಕೆಂಡ್ ಹಾಫ್ ಶುರು ಆಗೋದೆ ಬಳ್ಳಾರಿ ಜಿಲ್ಲೆಯಲ್ಲಿ. ಇವ್ರು 4 ಜನ ಕ್ಯಾರೆಕ್ಟ್ರು ಬೇರೆ ಬೇರೆ ಊರಿಂದ ಬಂದು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸೇರ್ಕೋತಾರೆ. ಇವ್ರು 4 ಜನ ಒಬ್ರಿಗೊಬ್ರು ಪರಿಚಯ ಆಗೋದಕ್ಕೂ ಮುಂಚೆ ಇಲ್ಲೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಅದೇ ಕಾಶಿನಾಥ್. ಈ ಸೀನಿಯರ್ ಆರ್ಟಿಸ್ಟ್ ಕಾಶಿನಾಥ್ ಅವರ ಪರ್ಫಾರ್ಮೆನ್ಸ್ ಆಡಿಯನ್ಸ್ಗೆಲ್ಲ ತುಂಬ ಇಷ್ಟ ಆಗೋ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಕಾಶಿನಾಥ್ ಅವರು ಸಹ ಯಾರೋ ಮಾಡಿದಂಥ ತಪ್ಪಿಂದ ಬಂದು ಜೈಲುವಾಸ ಅನುಭವಿಸ್ತಾರೆ. ಪ್ರತಿ ಸಲನೂ ಆ ತಪ್ಪು ಅವ್ರು ಮಾಡಿಲ್ಲ ಅಂತ ಕನ್ವೆ ಮಾಡೋದಕ್ಕೆ ಜೈಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಡೀತಾ ಇರುತ್ತೆ. ಆ ಪ್ರಯತ್ನ ಮಾಡಿದಾಗೆಲ್ಲ ಸಿಗಾಕೋತಾ ಇರ್ತಾರೆ. ಪೊಲೀಸವ್ರ ಹತ್ರ ಒದೆ ತಿಂತಾ ಇರ್ತಾರೆ. ಇವ್ರು 4 ಜನಕ್ಕೂ ಕಾಶಿನಾಥ್ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಈ ಕಾಶಿನಾಥ್ ಅವ್ರನ್ನ ಜೈಲಿಂದ ಪರಾರಿ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಇವರು ಸಹ ಹೊರಗೆ ಹೋಗ್ತಾರೆ. ಫೈನಲಿ ಇವರೆಲ್ಲ ಗೆದ್ರಾ ಇಲ್ವ ಅನ್ನೋದೇ ಸಿನಿಮಾದ ಕತೆ. ಸರಿ, ಈ ಸಿನಿಮಾದಲ್ಲಿ ಲಾಲಿ ಆಡು ಸಿನಿಮಾದ ನಂತರ ಬಂದಿರೋಂಥ ಹೀರೋಯಿನ್ ಅಭಿರಾಮಿ ಈ ಸಿನಿಮಾಗೆ ಜೈಲರಾಗಿ ಬಂದಿದ್ದಾರೆ. ಇನ್ ಬಿಟ್ವೀನ್ ಹಿಂದಿ ಮಿಕ್ಸ್ ಮಾಡಿ ಮಾತಾಡಿದ್ರು, ಕನ್ನಡದಲ್ಲೇ ಮಾತಾಡಿದ್ದಾರೆ. ಸ್ವಲ್ಪ ಸ್ಟಿಫ್ ಆಗಿ ಪೊಲೀಸ್ ಆಫೀಸರ್ ಥರ ಕಾಣಿಸಿದ್ರೆ ಅವ್ರ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಓವರಾಲ್ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅಪ್ಪ ಸಾಂಗ್ ಅಲ್ಲಾಡ್ಸೋ ಆಡಿಯನ್ಸ್ನ ಚೇರಿಂದ ಎದ್ದು ಅಲ್ಲಾಡೋ ರೀತಿ ಮಾಡಿದ್ದಾರೆ. ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್. ಇದು ಅವರ ಮೊದಲನೇ ಸಿನಿಮಾ. ಈ ಮೊದಲನೇ ಸಿನಿಮಾದಲ್ಲೇ ಇವ್ರು ತಗೊಂಡಿರೋಂಥ ರಿಸ್ಕ್ ಮೆಚ್ಚಬೇಕಾಗಿರೋಂಥ ವಿಷಯ. ಆ ಫಸ್ಟ್ ಹಾಫಲ್ಲಿ ಶಫಲ್ ಸ್ಕ್ರೀನ್ ಪ್ಲೇ ಆ ಡೈರೆಕ್ಟರ್ ಮಾತ್ರ ಅಲ್ಲ, ಆ ಟೀಮಲ್ಲಿರೋಂಥ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವ್ರು ಪಟ್ಟಿರೋಂಥ ಕಷ್ಟ. ಪ್ರತಿಯೊಂದು ಫ್ರೇಮಲ್ಲೂ 85 ಆಗಲಿ 95 ಆಗಲಿ 2000 ಆಗಲಿ 2007 ಆಗಲಿ ಬ್ಯಾಕ್ಗ್ರೌಂಡಿಂದ ಹಿಡಿದು ಅವ್ರ ಕಾಸ್ಟ್ಯೂಮ್ಸ್ವರೆಗೂ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಾಡಿದಂಥ ತರುಣ್ ಸುಧೀರ್ ಸರ್ ಸಣ್ಣ ವಿಷಯ, ಈ ಪಾರಿವಾಳದ ಟೂರ್ನಮೆಂಟ್ ಆಗಿರಲಿ ಮತ್ತು ಕ್ಲೈಮ್ಯಾಕ್ಸಲ್ಲಿ ಆ ಸುವರ್ಣಸೌಧದ ವಿಷಯ ಹೇಳುವಾಗ ಮಾಂಟೇಜಸ್ ಅಂತ ತುಂಬ ಕೇರ್ ತಗೊಳ್ದೆ ತಮಿಳ್ನ ಮಾರಿ ಸಿನಿಮಾ ಹಾಗೂ ಕತ್ತಿ ಸಿನಿಮಾದ
ಮಾಂಟೇಜಸ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿರೋದು ಯಾವ ಮಟ್ಟಕ್ಕೆ ಸರಿ ಅಂತ ಅನ್ನಿಸ್ಲಿಲ್ಲ. ಅದು ನೋಡ್ಕೋಬೋದಾಗಿತ್ತು. ಸ್ವಲ್ಪ ಶೂಟ್ ಮಾಡಿದರೆ ನಿಮ್ಗೆ ಇನ್ನೂ ಪ್ಲಸ್ ಆಗಿರ್ಬೋದು. ಓವರಾಲ್ ನಿಮ್ಮ ಡೈರೆಕ್ಷನ್ಗೆ ಒಂದು ಹ್ಯಾಟ್ಸ್ ಆಫ್, ಆ ಟೀಮ್ಗೆ ಒಂದು ಹ್ಯಾಟ್ಸ್ ಆಫ್. ಸಿನಿಮಾದ ಪ್ಲಸ್ ಸೆಲೆಕ್ಟ್ ಮಾಡಿರೋಂಥ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿದೆ. ನನಗೊಂದು ಇದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಚಕ್ರವರ್ತಿಗಿಂತ ಮುಂಚೆ ದರ್ಶನ್ ಫ್ಯಾನ್ಸ್ಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ದರ್ಶನ್ ಅವ್ರು ಬಂದಿರೋದು ಫೈಟ್ ಆದಮೇಲೆ ಅವ್ರು ಹೇಳೋವಂಥ ಒಂದು ವಿಷಯ, ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದು, ಮೇಷ್ಟ್ರು ಕಣ್ಣೀರು ಹಾಕ್ಬಾರ್ದು. ಈ ಪಂಚ್ ಡೈಲಾಗಿಂದ ಸ್ಕ್ರೀನಿಂದ ಹೊರಗೋದ್ರು ಆಡಿಯನ್ಸ್ ಮನಸ್ಸಲ್ಲಿ ಉಳ್ಕೋತಾರೆ. ಮತ್ತು ಕ್ಲೈಮ್ಯಾಕ್ಸಲ್ಲಿ ಡೈರೆಕ್ಟಾಗಿ ಹೇಳೋದಂಥ ಒಂದು ವಿಷಯ, MLAsಗೆ ನಿಮ್ಮ ಮಕ್ಕಳನ್ನ ಹೀರೋ ಮಾಡಿ, ಆ ರೈತರ ಮೇಲೆ ಒಂದು ಸ್ವಲ್ಪ ಕಾಳಜಿ ಇದ್ದರೆ ಆ ದುಡ್ಡನ್ನ ತಗೊಂಬಂದು ರೈತರಿಗೆ ಕೊಡಿ ಅಂತ ಹೇಳೋದೊಂದು ವಿಷಯ ತುಂಬ ಚೆನ್ನಾಗಿದೆ. ಸಿನಿಮಾದ ಮೈನಸ್ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ತು. ಮಾಂಟೇಜಸ್ ಕಾಪಿ ಮಾಡಿ ಪೇಸ್ಟ್ ಮಾಡಿರೋದು ಒಂದು ವಿಷಯ. ಈ ನಮ್ಮ ಸುದ್ದಿ ವಿಮರ್ಶೆ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅದಕ್ಕೂ ಮೇಲೆ ಏನಾರು ಹೇಳಬೇಕು ಅನಿಸಿದ್ರೆ ವಾಟ್ಸಪ್ ಇದೆ, ಮೆಸೇಜ್ ಮಾಡಿ, ವಿಡಿಯೋ ಮಾಡಿ, ನಾವು ಅದಕ್ಕೂ ರಿಪ್ಲೈ ಮಾಡ್ತೀವಿ. ನಮಸ್ತೆ.